ಹಾಸನದಲ್ಲಿ ಈ ಬಾರಿ ಅಖಾಡ ಸಾಕಷ್ಟು ಟಫ್ ಇದೆ ಪ್ರಜ್ವಲ್ಗೆ ಅನ್ನುವಂಥ ಪ್ರಾರಂಭಿಕ ಹಂತದಲ್ಲಿ ಆ ರೀತಿಯ ಭಾವನೆ ಇದೆ. ಈ ಬಾರಿ ಆಂಟಿ ಇನ್ಕಂಬೆನ್ಸಿ ಇದೆ, ಪ್ರಜ್ವಲ್ ಅವರು ಸೋಲ್ತಾರೆ ಅಂತಕ್ಕಂಥದ್ದು ಪ್ರಾರಂಭಿಕ ಹಂತದಲ್ಲಿ ಕೆಲವರು ಅದರ ಬಗ್ಗೆ ಏನು ವಿಶ್ಲೇಷಣೆ ಮಾಡ್ತಾ ಇದ್ರು. ಚುನಾವಣೆಯ ಪ್ರಕ್ರಿಯೆಗಳು ಪ್ರಾರಂಭ ಆದ ನಂತರ ಇವತ್ತು ಪ್ರಜ್ವಲ್ ಅವರು ಸಹ ಇವತ್ತು ಚುನಾವಣೆಯಲ್ಲಿ ಗೆಲ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ. ತಾವು ಒಂದು ಪ್ರಚಾರ ಮಾಡಿದ್ರಿ ಇಲ್ಲಿ, ಅವನಾದ್ರು ತಪ್ಪು ಮಾಡಿದ್ರೆ ಕ್ಷಮಿಸಿ, ಕ್ಷಮಿಸಿ ಕೈ ಹಿಡೀರಿ ಅಂತ. ಯಾಕೆ? ಇಲ್ಲ, ಅದು ಕಾರಣ ಕೆಲವರಲ್ಲಿ ಏನು ಅಪಪ್ರಚಾರವನ್ನ ಯಶಸ್ವಿಯಾಗಿ ನಿರ್ವಹಣೆ ಮಾಡಿದ್ರು ಕೆಲವರು. ಆ ಹಿನ್ನೆಲೆಯಲ್ಲಿ ನಾನು ಒಂದು ಮನವಿ ಮಾಡಿದೆ. ಇವತ್ತು ನಾವೆಲ್ಲ ನೀವು ಬೆಳೆಸಿರ್ತಕ್ಕಂಥ ನಿಮ್ಮ ಕುಟುಂಬದ ಮಕ್ಕಳು ನಾವು ರಾಜಕೀಯವಾಗಿ ಬೆಳೆಸಿದ್ದೀರಿ. ಇವತ್ತು ನಿಮ್ಮ ಕುಟುಂಬದಲ್ಲಿ ಜನ್ಮ ಕೊಟ್ಟಂತ ನಿಮ್ಮ ಮಕ್ಕಳು ದಾರಿ ತಪ್ಪಿದಾಗ ಅವ್ರಿಗೆ ಕ್ಷಮಿಸಿ ದಾರಿ ತಿರ್ತಕ್ಕಂಥದ್ದು ನೀವೇನು ಮಾಡ್ತೀರಿ, ಅದೇ ರೀತಿಯಲ್ಲಿ ನೀವು ಬೆಳೆಸಿರ್ತಕ್ಕಂಥ ನಿಮ್ಮ ಕುಟುಂಬದ ಮಕ್ಕಳು ನಾವೇನಿದ್ದೇವೆ, ನಮಗೆ ಗೊತ್ತಿಲ್ಲದೆ ಏನಾದ್ರು ತಪ್ಪುಗಳನ್ನು ಮಾಡಿದರೆ ಆ ತಪ್ಪನ್ನು ಕ್ಷಮಿಸಿ ತಿದ್ದುಕೊಳ್ತಕ್ಕಂಥ ಒಂದು ಅವಕಾಶವನ್ನ ಪ್ರಜ್ವಲ್ವರೆಗೂ ಸೇರಿದಂತೆ ಕೊಡಬೇಕು ಅಂತಕ್ಕಂಥ ಮನವಿ ಮಾಡಿದೆ. ಆ ಒಂದು ಮನವಿ ಬಹುಶಃ ನಮ್ಮ ಪಕ್ಷದ ಕಾರ್ಯಕರ್ತರಲ್ಲೇ ಒಂದು ರೀತಿಯ ಒಂದು ಕೆಲಸ ಮಾಡಬೇಕು ಅಂತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ.